ನಾ ಇವಾಗ ನಿಮ್ಗೊಂದು ಮ್ಯಾಟ್ರ್ ಹೇಳ್ತಿ. ಆ ಮ್ಯಾಟ್ರ್ ಕೇಳ್ಕೊಂಡು ಇವ್ ಸುಮ್ಮನೆ ವೀಡಿಯೋ ಮಾಡೋಕೆ ಒಂದು ನಾಟಕ ಮಾಡ್ತೀವ, ಸುಮ್ಮನೆ ಇದು ಮಾಡ್ತೀವ ಅಂತ ಹೇಳ್ಕೊಂಡ್ರೆ ಅದು ನಮ್ಮ ತಪ್ಪು ಅಲ್ವೇ ಅಲ್ಲ. ಇರೋ ವಿಷಯ ಏನು, ಇಲ್ಲಿ ಆಗ್ತಿರೋ ಕಾಮಿಡಿ ಏನು, ಅದನ್ನು ನಿಮ್ಗೆ ಹೇಳ್ತೀವಿ ಬಿಟ್ಟರೆ ಕೇಳು. ಹಾಯ್ ಫ್ರೆಂಡ್ಸ್, ಇವಾಗ ಇಲ್ಲೊಂದು ಮ್ಯಾಟ್ರ್ ನಡೀತು. ಅದನ್ನು ಕಾಮಿಡಿ ಅಂತ ಹೇಳ್ಬೇಕಾ ಅಥವಾ ಬೇರೆ ಅಂತ ಹೇಳ್ಬೇಕಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನಂದರೆ, ನಾವಿವತ್ತು ಸಂಜೆ ಅಲ್ಲಿ ನಿಷ್ಕಳಂಕ ಮಹಾದೇವ್ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಸೋಮನಾಥ ಜ್ಯೋತಿರ್ಲಿಂಗ ಕಡೆ ಟ್ರಾವೆಲ್ ಮಾಡ್ತಿದ್ವಿ. ಇಲ್ಲಿ ಹೈವೇ ಹೋಗ್ತಿರ್ಬೇಕಾದ್ರೆ ಬರ್ತಾ ಡಾಬಾದ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ 12:30 12:45 ಆಯಿತು. ಇವಾಗ ಇಲ್ಲಿ ಇವತ್ತು ಮಳೆ ಇಲ್ಲ. ಅಂದರೆ ಗುಜರಾತಲ್ಲಿ ಒಂದು 2 ದಿನ ಆಯಿತು ಮಳೆ ಕಡಿಮೆ ಇದೆ, ಮಳೆನೇ ಇಲ್ಲ. ಹಾಗಾಗಿ ಇವತ್ತು ರೂಮ್ ಮಾಡೋದು ಬೇಡ, ಟೆಂಟ್ ಸ್ಟೇ ಮಾಡೋಣ ಅಂತ ಇಲ್ಲಿ ನಯರ ಪೆಟ್ರೋಲ್ ಬಂಕ್ ಬಂದ್ವಿ. ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಇಲ್ಲಿ ಒಬ್ಬರು ಅಣ್ಣ ಇದ್ದರು. ಅಣ್ಣ ಮತ್ತು ಇವತ್ತಿಲ್ಲೇ ಟೆಂಟ್ ಸ್ಟೇ ಮಾಡ್ಬೋದು ಅಂತ ಕೇಳಿದ್ರು. ಹಾಂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅವರು. ಓಕೆ ಆಯಿತು, ಟೆಂಟ್ ಸ್ಟೇ ಮಾಡೋಣ ಅಂತ ಎಲ್ಲ ಬಾತ್ರೂಮೆಲ್ಲ ನೋಡಿದ್ವಿ, ಎಲ್ಲ ಓಕೆ ಆಯಿತು. ಬೆಳಗ್ಗೆ ಮತ್ತೆ ಸ್ನಾನ ಮಾಡಬೇಕಲ್ಲ, ಹಾಗಾಗಿ ನೋಡಿ ಬರ್ತಿರ್ಬೇಕಾದ್ರೆ ಆ ಕಡೆ ಒಂದು ಪ್ಲೇಸ್ ಇದೆ, ಅಲ್ಲೊಂದು ಪ್ಲೇಸ್ ಇದೆ. ನಾನು ಅಣ್ಣನ ಹತ್ರ ಹೋಗಿ ಕೇಳಿದೆ, ಅಣ್ಣ ಮತ್ತೆ ಅಲ್ಲಿ ಹಾಕೊಬೋದಾ ಅಂತ ಕೇಳಿದೆ. ಅಲ್ಲಿ ಬೇಡ, ನೀವು ಆ ಕಡೆ ಹಾಕೊಳ್ಳಿ ಟೆಂಟ್ ಸ್ಟೇ ಅಂತ ಹೇಳಿದ್ರು. ಯಾಕಣ್ಣ ಅಲ್ಲಿ ಏನಾಗಿದೆ ಅಂತ ಕೇಳಿದೆ ನಾನು. ಇಲ್ಲ, ಅಲ್ಲಿ ಒಂದೊಂದ್ಸಲ ಸಿಂಹ ಬರುತ್ತೆ ಅಂತ ಹೇಳಿದೆ. ಹಾಂ, ಸಿಂಹ ಇಲ್ಲಿ ಹೆಂಗೆ ಬರ್ತಾನೆ ಸಿಂಹ ಅಂತ ಕೇಳಿದೆ. ಇಲ್ಲ, ಹಿಂದ್ಗಡೆ ದೊಡ್ಡ ಜಂಗಲ್ ಏರಿಯಾ ಇದೆ, ಇಲ್ಲ ಆಲ್ಮೋಸ್ಟ್ ಒಂದೊಂದ್ಸಲ ಬಂದರೂ ಬರ್ಬೋದು. ನಾ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ 1-2 ಸಲ ಬಂದಿತ್ತು, ಅದಕ್ಕಾಗಿ ನಿಮ್ಗೆ ಒಂದ್ಸಲ ಇನ್ಫಾರ್ಮೇಷನ್ ಕೊಟ್ಟೆ ಮೊದಲನೇದಾಗಿ ಅಂತ ಹೇಳಿದೆ. ನನಗೆ ಮತ್ತು ಸಿರಿಗೆ ಶಾಕು, ಅರೇ ಸಿಂಹ ಅಂತ ಕೇಳಿ ಹೌದಾಯ್ತು. ನಾ ಕೇಳಿದೆ, ಆಯ್ತಣ್ಣ ಅಲ್ಲಿ ಬರೋ ಸಿಂಹ ಇಲ್ಲಿ ಹೆಂಗೆ ಬರಬಾರ್ದು, ಎಲ್ಲ ಒಂದು ಏರಿಯಾ ಅಲ್ವಾ, ಬರಬಾರ್ದು ಕೇಳಿದೆ. ಇಲ್ಲ, ಏನಂತಂದರೆ ಅಲ್ಲಿ ಕಂಪೌಂಡ್ ಇದೆ ನೋಡಿ, ಅದರ ಆ ಕಡೆ ಡೀಪ್ ಇಲ್ಲ, ಆ ಕಂಪೌಂಡ್ ಹೈಟಿಗೆ ಇದೆ ಅಷ್ಟೇ. ಅಲ್ಲಿಂದ ಜಂಪ್ ಮಾಡ್ಕೊಂಡು ಈ ಕಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಕಡೆ ಆಗಿಬಿಟ್ರೆ ಆ ಕಂಪೌಂಡ್ ಆ ಕಡೆಯಲ್ಲಿ ಸಿಕ್ಕಾಪಟ್ಟೆ ಡೀಪ್ ಇದೆ. ನಾನು ನೋಡಿದೆ, ಸಿಕ್ಕಾಪಟ್ಟೆ ಡೀಪ್ ಇದೆ, ಅಲ್ಲಿ ಬರೋ ಚಾನ್ಸಸ್ಸೇ ಇಲ್ಲ. ಇನ್ ಕೇಸ್ ಬಂದರೆ ಈ ಕಡೆಯಿಂದ ಬರಬೇಕು, ಈ ಲೈಟ್ ಇರೋದ್ರಿಂದ ಇಲ್ಲಿ ಬರೋದಿಲ್ಲ. ಹಾಗಾಗಿ ನೀವೆಲ್ಲ ಆರಾಮಾಗಿ ಸೇಫ್ ಆಗಿರ್ಬೋದು ಅಂತ ಅವ್ನು ಹೇಳ್ದ. ಓಕೆ, ಹಾಂ ಏನೋ ಒಂದು ಇರೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಆದರೆ ನಮ್ಮ ಸಿರಿಗೆ ಫುಲ್ ಮೀಟ್ರ್ ಆಫ್. ಸಿಂಹ ಬಂದರೆ ನಾವು ಹೆಂಗೆ ಮಲಗೋದು ಅಂತ ಸಿರಿಗೆ ಮೀಟ್ರ್ ಆಫ್. ಇವಾಗ ಏನು ಮಾಡೋದು, ಮತ್ತು ಮುಂದ್ಗಡೆ ಹೋಗ್ಲಿಕ್ಕೂ ಮತ್ತು ಸುಮ್ಮನೆ ನೈಟ್ ಆಯಿತು. ಹಾಗಾಗಿ ಏನು ಮಾಡೋದು, ಇಲ್ಲೇ ಇರುವ ಅಂತ ಪ್ಲ್ಯಾನ್ ಹಾಕೊಂಡಾಗ ಇಲ್ಲೊಂದು ಟ್ರಕ್ ಇದೆ ಆಯಿತಾ. ಇಲ್ಲೊಂದು ಟ್ರಕ್ ಇದೆ, ಅದು ನಾಳೆ ಅಥವಾ ನಾಡಿದ್ದು ಹೋಗುತ್ತಂತೆ. ಆ ಟ್ರಕ್ ಹತ್ತಿ ನಾನು ನೋಡಿದೆ, ಅಲ್ಲಿ ಮತ್ತೆ ಸ್ಪೇಸ್ ಇದೆ, ಅಲ್ಲೋಗಿ ಮಲಗ್ಬೋದಲ್ಲ. ಟೆಂಟ್ ಹಾಕೊಂಡ್ರೆ ಟ್ರಕ್ ಮೇಲ್ಗಡೆ ಅಲ್ಲಿ ಟೆಂಟ್ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಸಿಂಹ ಅಂತೂ ಬರೋಲ್ಲ ಅಲ್ಲಿ, ಅದಂತೂ ಫಿಕ್ಸು. ಹಾಗಾಗಿ ಇವಾಗ ಪ್ಲ್ಯಾನ್ ಮಾಡಿರೋದು ಇಷ್ಟೇ, ಆ ಟ್ರಕ್ ಹತ್ತಿ ಟೆಂಟ್ ಒಳಗೆ ಹಾಕಿ ಅಲ್ಲೇ ಟ್ರಕ್ ಮೇಲೆ ಮಲಗೋದು. ಇದು ನಮ್ದು ಇವಾಗ ಫೈನಲ್ ಡಿಸಿಷನ್. ಅಲ್ಲಿ ಟೆಂಟ್ ಹಾಕಿ ಅಲ್ಲಿ ಮಲಗಿ ಬೆಳಗ್ಗೆ ಎತ್ಕೊಂಡು ಹೋಗೋದು ನಮ್ಮ ಡಿಸಿಷನ್ ಅಲ್ಲ. ಇವಾಗ ನೀವು ಯೋಚನೆ ಮಾಡಿ, ಬೈಕ್ ಜರ್ನಿ ಅದನ್ನು ಅಷ್ಟು ಈಸಿ ಅಲ್ಲ, ಬಟ್ ನಾವು ಅದು ಮಾಡೇ ಮಾಡ್ತೀವಿ. ಯಾಕಂತಂದರೆ ನಮ್ಗೆ ಮೊದಲಿಂದ ಬೈಕ್ ಕ್ರೇಜ್ ಇರೋದ್ರಿಂದ ಅದು ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. ಬಟ್ ಇಂಥದ್ದೆಲ್ಲ ಫೇಸ್ ಮಾಡಲೇಬೇಕಾಗತ್ತೆ ಲೈಫಲ್ಲಿ, ಇದೊಂದು ಎಕ್ಸ್ಪೀರಿಯೆನ್ಸು. ಈಗ ನಾವು ಬಿಟ್ಟು ಇನ್ನೊಂದು 10 ಕಿಲೋಮೀಟ್ರ್ ಮುಂದ್ಗಡೆ ಹೋಗ್ಬೋದು. ಬಟ್ ಅಣ್ಣ ಕೇಳಿದೆ, ಅವ್ನು ಹೇಳ್ದ ಇಲ್ಲಿಂದ ಸುಮಾರು ದೂರ ತನಕ ಅದು ಜಂಗಲ್ ಏರಿಯಾ ಇದೆ ಅಂತೆ. ಹಂಗೆ ನಾವೇನು ಮಾಡಿದ್ವಿ, ಸುಮ್ಮನೆ ರಿಸ್ಕ್ ಬೇಡ, ಇಲ್ಲಂತೂ ನಮಗೊಂದು ಆಪ್ಷನ್ ಇದೆ, ಟ್ರಕ್ ಮೇಲ್ಗಡೆ ಟೆಂಟ್ ಹಾಕೊಂಬಲ್ಗೆ ಆಪ್ಷನ್ ಇದೆ. ಹಾಗಾಗಿ ಸುಮ್ಮನೆ ಬೇರೆ ರಿಸ್ಕ್ ಬೇಡ, ಮುಂದ್ಗಡೆ ಪೆಟ್ರೋಲ್ ಬಂಕಲ್ಲಿ ಆ ಥರ ಇದೆಯೆಲ್ಲ ಗೊತ್ತಿಲ್ಲ. ಹಾಗಾಗಿ ಇಲ್ಲೇ ಸ್ಟೇ ಮಾಡಿ ಪ್ಲ್ಯಾನ್ ಆಯಿತು. ಇವಾಗ ನಾವು ಟೆಂಟ್ ಹೇಗೆ ರೆಡಿ ಮಾಡಿ ಹಾಕ್ತೀವಿ ಅಂತ ಹಾಕಿರ್ತೀನಿ ನೋಡಿ. ಇವಾಗ ಇನ್ನೊಂದು ಮಜಾ ಕೇಳಿ. ಇವಾಗ ಸರಿ ಸ್ನಾನ ಹೋಗ್ತಾನಂತೆ, ಅವ್ನಿಗೆ ಒಬ್ಬನೇ ಹೋಗೋಕ್ಕೆ ಭಯ. ಎಂತಕ್ಕಂತಂದರೆ ಸಿಂಹದ ಸ್ಟೋರಿ ಆಲ್ರೆಡಿ ಗೊತ್ತಿದೆ ಅವಾಗ. ಇವಾಗ ಬೆಳಿಗ್ಗಿಂದ ಟ್ರಾವೆಲ್ ಮಾಡ್ಕೊಂಡು ಫುಲ್ ಸುಸ್ತಾಗಿ ಸರಿ, ಹಂಗಾಗಿ ಅವಾಗ ಸ್ನಾನ ಮಾಡೋಕೆ ಮನಸ್ಸಿದ್ದು, ಆದರೆ ಒಬ್ಬನೇ ಹೋಗೋಕ್ಕಂತೂ ಮನಸ್ಸಿಲ್ಲ. ಇವಾಗ ನನ್ನ ಹತ್ರ ಫೋರ್ಸ್ ಮಾಡ್ತೀವ, ನೀ ಬರಲೇಬೇಕು, ಹೊರಗಡೆ ಕುತ್ಕೊಳ್ಳೇಬೇಕು ಅಂತ. ನಿಮ್ಗೆ ಕಾಣಿಸ್ತೀವಿ ನೋಡಿ, ಈ ಹಿಂದ್ಗಡೆನೇ ಇರೋದು ಫುಲ್ ಜಂಗಲ್. ಆ ಕಡೆ ನೈಟ್ ಟೈಮ್ ಕಾಣೋದಿಲ್ಲ, ನನಗೆ ಕಾಣಿಸ್ತಿಲ್ಲ ನೈಟ್ ಟೈಮು. ಆ ಕಡೆ ಜಂಗಲ್ ಇದೆ, ಈ ಕಡೆ ಸ್ವಲ್ಪ ಗದ್ದೆ ಥರನೇ ಇದೆ ಇಲ್ಲಿ.
ಆ ಕಡೆ ಫುಲ್ ಜಂಗಲ್ ಇದೆ. ಇಲ್ಲೆಲ್ಲ ಬಂತ ಮತ್ತೆ ಒಬ್ಬನೇ ಹೋಗೋಕೆ ಮೀಟ್ರ್ ಆಫ್, ಹಂಗಾಗಿ ಇಲ್ಲೇ ಬಾತ್ರೂಮ್ ಇದು. ನಾನು ಹೊರಗಡೆ ಕಾಯ್ತಾ ಕುತ್ಕೊಬೇಕಂತ ಹೀಗೆ ಅವ್ನ ಸೇಫ್ಟಿಗೆ. ನನ್ನ ಕೊಂಡು ಹೋಗ್ಬಿಟ್ರೆ ಇವಾಗ ಪ್ಲಾನು ಇಲ್ಲೇ ಒಂದು ಕಾಕ್ ಇದೆ, ಇಲ್ಲಿಂದ ಹಿಂಗೆ ಪೈಪ್ ಬಂದು ಇಲ್ಲಿ ಸ್ನಾನ ಮಾಡೋದು. ಸರಿ ಒಂದು ಕೆಲಸ ಮಾಡು, ನೀ ಇಲ್ಲಿ ಸ್ನಾನ ಮಾಡ್ತಿರ್ತೀಯ ಅಲ್ಲಿ ಪೈಪ್ನಲ್ಲಿ, ಇನ್ ಕೇಸ್ ಸಿಂಹ ಬಂದ್ಬಿಟ್ರೆ ಅದಕ್ಕೂ ಮೀಸ್ಬಿಡು. ಮಳೆ ಬರ್ದು 2 ದಿನ ಐತೆ ಗುಜರಾತಲ್ಲಿ, ಸಿಂಹ ಸ್ನಾನ ಮಾಡಿದ ಡೌಟ್, ಹಾಗಾಗಿ ನೀ ಸ್ನಾನ ಮಾಡಿಸ್ಬಿಡೋದಕ್ಕೆ. ಜೀವನ ಪಾವನ ಆಗಿ ಸಿಂಹ ಮತ್ತೆ ಸರಿಗೆ ಒಳ್ಳೆ ಕ್ಲೋಸ್ ಆಗಿಬಿಟ್ರೆ ಫ್ರೆಂಡ್ಶಿಪ್ಪಲ್ಲಿ, ನಂಗೆ ಸ್ನಾನ ಮಾಡಿಸ್ದ ಅಣ್ಣ ಅಂದ್ಕೊಂಡು ಫ್ರೆಂಡ್ಶಿಪ್ ವಿಡಿಯೋ ಮಾಡ ಹಂಗೆ ಅಂಗಿ ಕೂಡ ಒಂದು ಸಿಂಹದ ಕತೆ ಅಂತ ಹಾಕ್ಬೇಕಾ ಅಥವಾ ಒಂದು ಸಿರಿಯ ಕತೆ ಅಂತ ಹಾಕ್ಬೇಕಾ? ಚಳಿ ಆಯ್ತಿದ? ಚಳಿ ಆಯ್ತದ ಕೇಳೋದಲ್ಲ, ಸಿಂಹದ ಸ್ಟೋರಿ ಕೇಳ್ಕೊಂಡ್ರಿ ಆಲ್ರೆಡಿ ಚಳಿ ಬಿಟ್ಬಿಟ್ಟಿಯಮ್ಮ. ಏನಿಲ್ಲ ಜೀವನದ ಏನಿಲ್ಲ, ಜಸ್ಟ್ ಬದಿ ಕಂಡು ಮನೆ ಹೋದ್ರೆ ಸಾಕು ಅಷ್ಟೇ ಆಗಿಬಿಟ್ಟಿದೆ ಅವಾಗ ಚಳಿ. ಅದರ ಕೇಳೋದೇ ಬೇಡ. ನಾ ಇಲ್ಲಿ ಬದುಕಂಡು ಬೆಳಗ್ಗೆ ಎದ್ಕೊಂಡು ಮನೆಗೂ ಅಲ್ಲ, ಇಲ್ಲಿಂದ ಪೆಟ್ರೋಲ್ ಬಂಕ್ ಎದ್ಕೊಂಡು ಆ ಕಡೆ ಹೋದ್ರೆ ಸಾಕಾಗಿದೆ ಅವ್ನಿಗೆ. ಡೆಸ್ಟಿನೇಷನ್ ಹೋಗಿದ್ರೆ ಸಾಕು. ಬದುಕಿದ್ರೆ ನಾಳೆ ಸೋಮನಾಥ್ ಟೆಂಪಲ್ಗೆ ಉದ್ದಕ್ಕೆ ನಮಸ್ಕಾರ ಮಾಡು. ಓಕೆ ಬಾಯ್, ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಬಾಯ್.